ಎಸ್ ನಾಗಭೂಷಣಮ್ಮ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೃಹ ಮಂಡಳಿ ಚಿಕ್ಕಮಗಳೂರು 2025-26ನೇ ಸಾಲಿನ ಶಾರದಾ ಪೂಜಾ ಕಾರ್ಯಕ್ರಮ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಹಾಗೂ ದಾನಿಗಳಿಂದ ಸಮವಸ್ತ್ರ ವಿತರಣಾ ಸಮಾರಂಭ ಚಿಕ್ಕಮಗಳೂರಿನ ಹೌಸಿಂಗ್ ಬೋರ್ಡ್ ಎಸ್ಪಿಎನ್ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಸಿಡಿಎ ಮಾಜಿ ಅಧ್ಯಕ್ಷರಾದ ಎಂಎಲ್ ಮೂರ್ತಿಯವರು ಶಾರದಾ ದೇವಿಗೆ ಪುಷ್ಪ ನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಆದರೆ ಈ ಕಾರ್ಯಕ್ರಮ ನಡೆಯಲಿಕ್ಕೆ ವಿಶೇಷವಾಗಿ ನಮಗೆ ಪ್ರೇರಕ ಶಕ್ತಿ ಅಂದರೆ ಶ್ರೀಯುತ ಬಾಲಸುಂದರ ನಾಯ್ಡು ಅವರು ಅನೇಕ ಸಂದರ್ಭಗಳಲ್ಲಿ ಅವರು ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟರು. ನಮಗೆ ಇವ್ರು ಮಾಡಬೇಕು ಇಂತಿಂಥ ಕಾರ್ಯಕ್ರಮಗಳನ್ನ, ಆಮೇಲೆ ಜಾಬ್ ಓರಿಯೆಂಟೇಷನ್ ತರಬೇತಿ ಕೊಡ್ತಕ್ಕಂಥದ್ದು ಎಲ್ಲ ಮಾಡಬೇಕು ಅಂತೇಳಿ, ಹಾಗೆ ಮಕ್ಕಳಿಗೆ ಟೈಲರಿಂಗ್ ಕಲಿಸ್ತಕ್ಕಂಥದ್ದು ಅವರ ಅನೇಕ ವಿಷನ್ಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಅವನ್ನ ಈ ಟ್ರಸ್ಟ್ ಮಾಡ್ತಾ ಹೋಗುತ್ತೆ. ಇವತ್ತು ಇದು ಪ್ರಥಮ ನಮ್ಮ ಟ್ರಸ್ಟ್ ವತಿಯಿಂದ ಚಾರಿಟಿ ಆಕ್ಟಿವಿಟೀಸ್ ಆಗಿ. ಬಳಿಕ ಮಾತನಾಡಿದ ಅವರು, ಎಲ್ಲ ದಾನಕ್ಕಿಂತ ಅನ್ನದಾನ, ನೀರಿನ ದಾನ, ವಸ್ತ್ರದಾನ ದೊಡ್ಡ ದಾನ. ವಿದ್ಯಾರ್ಥಿಗಳು ಸರ್ಕಾರದ ಸೌಲಭ್ಯ ಪಡೆದು ಸಮಾಜದಲ್ಲಿ ದಾನಿಗಳಿಂದ ಸಮವಸ್ತ್ರ ಪಡೆದು ಶಿಕ್ಷಣದ ಗುಣಮಟ್ಟದಲ್ಲಿ ಉತ್ತಮರಾಗಬೇಕು. ಮೊಬೈಲ್ ಟಿವಿಗಳಿಂದ ದೂರವಿರಬೇಕು. ಆಗ ಮಾತ್ರ ದಾನ ಕೊಟ್ಟವರಿಗೆ ತೃಪ್ತಿ ಸಿಗುತ್ತದೆ ಎಂದು ಹೇಳಿದರು. ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ತಕ್ಕಂಥದ್ದು ಪ್ರಥಮ ಅಂತಕ್ಕಂಥದ್ದು ಒಂದು ಸಂತೋಷ. ಆದರೆ ಈ ಕಾರ್ಯಕ್ರಮಕ್ಕೆ ನೀವು ಶಾಲೆಯವರು ಏನಿಲ್ಲಿ ಶಾರದಾ ಪೂಜೆಯನ್ನು ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಪರೋಕ್ಷ ಆಗಿ ಆಶೀರ್ವದಿಸ್ತಕ್ಕಂಥ ಶಾರದೆ ಮುಖಾಂತರ ನಮಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀರಿ. ಮಕ್ಕಳಲ್ಲಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಇವತ್ತು ಈ ಶಾಲೆಗೆ ಸೇರಿಸೋದ್ರ ಮುಖಾಂತರ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ. ಅವರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ತಪ್ಪಾಗಲ್ಲ. ಯಾಕೆಂದ್ರೆ ಇವತ್ತು ಎಲ್ಲರಿಗೂ ಒಂದು ಕ್ರೇಜ್ ಬಂದು ಹೋಗಿದೆ, ಕಾನ್ವೆಂಟ್ ಮಕ್ಕಳು ಸೇರಿಸ್ಬೇಕು, ಅಲ್ಲಿ ಇಂಗ್ಲೀಷ್ ಕಲಿಬೇಕು ಅಂತ. ಇಂಗ್ಲೀಷ್ ಕಲಿತವರು, ಕಾನ್ವೆಂಟಲ್ಲಿ ಓದೋರು ಎಷ್ಟೋ ಜನ ಇವತ್ತು ಅವರ ಜೀವನದಲ್ಲಿ ಪರಿಪೂರ್ಣತೆ ಹೊಂದಲೆ ಅವರ ಅಡ್ಡದಾರಿ ಹಿಡಿದಿರ್ತಕ್ಕಂಥ ಉದಾಹರಣೆಗಳು ತುಂಬ ಇದೆ. ದುಡ್ಡು ವೇಸ್ಟು, ಮಕ್ಕಳು ಕೈ ಸಿಕ್ಕಿಲ್ಲ. ಆಮೇಲೆ ಹೆಚ್ಚು ಹಾಳಾಗಿರೋ ಮಕ್ಕಳು ಎಲ್ಲಿ ವಿದ್ಯೆ ವ್ಯಾಪಾರ ನಡೀತದೆ, ಈ ಕಾನ್ವೆಂಟ್ ಇರ್ಬೋದು, ಬೇರೆ ಬೇರೆ ಹೆಸರಲ್ಲಿ ವಿದ್ಯಾಸಂಸ್ಥೆಗಳು ನಡೀತಿದ್ದಾವೆ, ಅಲ್ಲಿ 75,000, 1 ಲಕ್ಷ, 2 ಲಕ್ಷ, 3 ಲಕ್ಷ ವಸೂಲಿ ಮಾಡ್ತಾರೆ. ಆ ಮಕ್ಕಳು ಹೆಚ್ಚಾಗಿ ಹಾಳಾಗ್ತಿರೋದಂಥವ್ರು ಅಲ್ಲೇನೆ. ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ ಇಲ್ಲಿ ಕಾರ್ಯಕ್ರಮವನ್ನ ಇಟ್ಕೊಂಡಿರೋದು ಒಂದು ಸಂತೋಷ ಮತ್ತು ವಿಶೇಷವಾದ. ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರ ಅನೇಕ ಸೌಲಭ್ಯಗಳನ್ನ ಕೊಡ್ತದೆ, ಆದರೂ ಸಹಿತ ಅನೇಕ ಕುಂದುಕೊರತೆಗಳನ್ನು ನಾವು ಎದುರಿಸಬೇಕಾಗ್ತದೆ. ಸರ್ಕಾರ ಕೊಡುವಂಥ ಸೌಲಭ್ಯಗಳು ಸಾಕಾಗೋದಿಲ್ಲ. ಅದಕ್ಕೆ ಸರ್ಕಾರ ಏನು ಹೇಳ್ತದೆ ಅಂದರೆ, ದಾನಿಗಳನ್ನು ನೆರವನ್ನು ಪಡೆದುಬಿಟ್ಟು ಶಾಲೆಯನ್ನು ಅಭಿವೃದ್ಧಿಪಡಿಸಿ, ಶಾಲೆಯನ್ನು ಮಕ್ಕಳನ್ನ ಹೆಚ್ಚು ಮಕ್ಕಳು ಶಾಲೆಗೆ ಸೇರುವಂತೆ ಮಾಡಿ ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತದೆ. ಆ ನಿಟ್ಟಿನಲ್ಲಿ ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಸರ್ಕಾರಿ ಶಾಲೆ ಹೋದ ವರ್ಷ 105 ಮಕ್ಕಳಿತ್ತು. ಈ ವರ್ಷ 130 ಮಕ್ಕಳಾಗಿದ್ದಾವೆ. ಎಲ್ಲ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದರೆ ದೇವರ ದಯದಿಂದ, ಇಲ್ಲಿ ಗ್ರಾಮ ದೇವತೆಯ ದಯದಿಂದ ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ಒಂದು ತುಂಬ ಸಂತೋಷ ಪಡುವಂಥ ವಿಷಯ. ನಾನು ನಿಮ್ಮ ಥರನೇ ಇದೇ ಸ್ಕೂಲಲ್ಲಿ ಅದೇ ಥರ ಬೆಳೆದು ಬಂದು ಈ ಹಂತಕ್ಕೆ ಬಂದು ನಿಂತಿದ್ದೀನಿ. ಅದರಲ್ಲೂ ನಮ್ಮ ಸರ್ಕಾರಿ ಶಾಲೆಯ ಒಂದು ಕಾರ್ಯಕ್ರಮ ಒಂದು ಸಮುದಾಯ ಭವನ ಚೌಲ್ಟ್ರಿಗಳಲ್ಲಿ ಆಗೋ ರೀತಿ ಆಗಿದೆ ಅನ್ನೋದು ಒಂದು ಭಾರಿ ಒಂದು ಖುಷಿ ಅಂತ ತರುವಂಥ ವಿಷಯ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಹಾಗೇನೆ ಈಗ ಮೂರ್ತನೆ ಹೇಳಿದಾಗೆ ತಂದೆ ತಾಯಿಗಳು ನಿಮ್ಮಿಂದ ಯಾವುದನ್ನು ಅಪೇಕ್ಷೆ ಪಡೋದಿಲ್ಲ. ಮಕ್ಕಳನ್ನ ಶಾಲೆಗೆ ಸೇರಿಸಿದಾಗ ಅವರು ಮೊದಲು ಅವರು ಅಪೇಕ್ಷೆ ನಿಮ್ಮಿಂದ ಎಕ್ಸೆಪ್ಟೇಷನ್ಸ್ ಇಟ್ಕೊಳ್ಳೋದೆ ನೀವು ಓದಬೇಕು, ಒಂದು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತೇಳಿ. ಹಾಗೆ ಏನು ನಮ್ಮ ಒಂದು ನುಡಿ ಇದೆ, ಮನೆಯ ಮೊದಲ ಪಾಠ ಶಾಲೆ, ತಾಯಿಯೇ ಮೊದಲ ಗುರು ಅಂತ. ಅದು ನೀವು ಮನೆಯಲ್ಲಿರೋ ತನಕ ತಾಯಿ ನಿಮ್ಮ ಗುರುವಾಗಿರ್ತಾರೆ. ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಟ್ರ್ಯಾಕ್ ಶೂಟ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬಾಲಸುಂದರ್ ನಾಯ್ಡು, ತಿರುಪಾಲಯ್ಯ, ಉಮಾಶಂಕರ್, ಸತೀಶ್, ರಮೇಶ್ ಬಾಬು, ವೆಂಕಟೇಶ್ ನಾಯ್ಡು, ವಿಜಯ್ ಕುಮಾರ್, ಸವಿತಾ, ಮಲ್ಲಮ್ಮ, ಶ್ರೀನಿವಾಸ್, ಕೀರ್ತಿ ಸೇಠ್ ಉಪಸ್ಥಿತರಿದ್ದರು.